ನಮಸ್ತೆ ಕೃಷ್ಣಯ್ಯ ಅಂತ ಆಕೆಯ ಕರೆಯು ಅವನನ್ನು ಇನ್ನಷ್ಟು ಉರಿದಂಬಿಸ್ತು. ರಾಧೆ ರಾಸಲೀಕೆಗೆ ಆಹ್ವಾನ ಕಳಿಸಿದ್ದು ಅದನ್ನು ಅವನು ಸ್ವೀಕರಿಸಿದಂತೆ ಅನ್ನಿಸ್ತು. ಅವರಿಬ್ಬರಿಗೂ ಉಸಿರಾಡಲು ಕಷ್ಟವಾಗ್ತಿತ್ತು. ಆದರೂ ಬಿಡಬೇಕಂತೂ ಅನ್ನಿಸ್ಲಿಲ್ಲ. ಆಕೆಯೇ ಉಸಿರು ಕಷ್ಟವಾದರೂ ಅವನು ಪ್ರತಿ ಬಾರಿ ಅವಳಿಗೆ ಉಸಿರು ನೀಡಿ ಇನ್ನೂ ಗಾಢವಾಗಿ ಮುತ್ತು ಕೊಡ್ತಿದ್ದ. ಕೃಷ್ಣಯ್ಯ ಅಂತ ಮಂಪರ್ನಲ್ಲಿ ಕರೆದು ಅಂತ ಅವಳನ್ನು ಬಿಡದೆ ಹೇಳಿದ. ನನ್ನ ಹೃದಯವನ್ನು ಮುಟ್ಟಿದ ನಿನ್ನ ಪ್ರೀತಿ ನನ್ನ ಪ್ರೀತಿಸುವಂತೆ ಮಾಡಿದೆ. ಉಸಿರಾಡುವುದು ಮತ್ತು ನಿನ್ನನ್ನು ಪ್ರೀತಿಸೋದು ಎರಡರಲ್ಲಿ ಒಂದನ್ನು ಆರಿಸ್ಕೊಳ್ಬೇಕಾದ್ರೆ ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಲು ನನ್ನ ಕೊನೆಯ ಉಸಿರು ತೆಗೆದುಕೊಳ್ತೇನೆ ಎಂದಳು ಆಕೆ. ಆಕೆಯ ಅಷ್ಟು ಪ್ರೀತಿಗೆ ಏನು ಹೇಳಬೇಕಂತ ಅವನಿಗೆ ತಿಳಿಲಿಲ್ಲ. ಆ ಕ್ಷಣದಲ್ಲಿ ಹುಟ್ಟಿದ ಆರಾಧನೆ ಮತ್ತು ಪ್ರೀತಿಯನ್ನು ತನ್ನ ಕೃತಿಗಳಲ್ಲಿ ತೋರಿಸತೊಡಗಿದ. ಆ ಪ್ರೀತಿ ಒಂದು ಕ್ಷಣದಲ್ಲಿ ಹುಟ್ಟಿರ್ಬೋದು, ಆದರೆ ಅದು ಅವನ ಜೀವನ ಪೂರ್ತಿ ಬಿಟ್ಟು ಹೋಗೋದು ಅಂತ ಅವನಿಗನ್ನಿಸ್ತು. ಕಂದಮ್ಮ ಅಂತ ಪ್ರೀತಿಯಿಂದ ಕರೆದ. ಯಾರು? ನಾನೇನಾ ಅಂದ್ಲು. ಹೌದು, ನಾನು ನಿನಗೆ ಕೃಷ್ಣಯ್ಯ, ಆದರೆ ನೀನು ನನ್ನ ಪ್ರಿಯತಮೆಯಾದ ರಾಧೆ. ನೀನು ನನ್ನ ಮೊದಲು ಮುಟ್ಟಿದಾಗ ಏನನ್ನಿಸ್ತು ಗೊತ್ತಾ? ಏನಂತ ಅಂತ ಮಂಪರ್ನಲ್ಲಿ ಕೇಳಿದ್ಲು. ಅವಳನ್ನು ತನ್ನ ಬಿಗಿಯಾಗಿ ತಪ್ಪಿಕೊಂಡು ನೀನು ನನಗಾಗಿ ಹುಟ್ಟಿದ್ದು ಅಂತ. ನಿನ್ನಿಂದ ದೂರ ಇರೋದು ನನ್ನ ಮನಸ್ಸಲ್ಲ, ನಾನೇ. ನನಗೆ ಹತ್ತಿರ ಇರೋದು ನಿನ್ನ ನೆನಪುಗಳು, ನೀನಲ್ಲ ಎಂದು. ಆದರೆ ನನ್ನ ಹತ್ರ ಬಂದಿರೋದು ಈಗ ತಾನೇ ಅಲ್ವೇ ಅಂತ ಕೇಳಿದ್ಲು. ಒಂದು ಸತ್ಯ ಹೇಳೆ, ಪ್ರತಿದಿನ ಕನಸಲ್ಲಿ ನಿನ್ನನ್ನು ಕಾಣಿಸ್ತಿದ್ದೆ ಹೀಗೆ, ಆದರೆ ನಿನ್ನ ಮುಖ ಎಂದಿಗೂ ಕಾಣಿಸ್ಲಿಲ್ಲ, ಈಗಲೂ ಕಾಣಿಸ್ತಿಲ್ಲ ಅಂತ ಮುನಿಸಿನಿಂದ ಹೇಳ್ದ. ಹೌದಾ ಅಂತ ಆಶ್ಚರ್ಯದಿಂದ ಕೇಳಿದ್ಲು. ಯಾರು ಬದಲಾಯಿಸಿದ ಒಂದು ವಿಷಯ ನಿನಗೆ ಹೇಳ್ತೀನಿ. ಆ ವಿಷಯ ನಿನಗೆ ಯಾವಾಗಲೂ ನೆನಪಿರುತ್ತೆ. ನಿಜ, ಪ್ರತಿದಿನ ಕೆಲವು ವರ್ಷಗಳಿಂದ ನನಗೊಂದು ಕನಸು ಬರ್ತಿತ್ತು ಮುಂಜಾನೆ. ಅದರಲ್ಲಿ ನಾನು ಹೀಗೆ ಒಬ್ಬ ಹುಡುಗಿಯನ್ನು ಪ್ರೀತಿಯಿಂದ ತಪ್ಪಿಕೊಳ್ತಿದ್ದೆ, ಆದರೆ ಆ ಹುಡುಗಿಯ ಮುಖ ಎಂದಿಗೂ ಕಾಣಿಸ್ಲಿಲ್ಲ. ನನಗೆ ಗೊತ್ತಿಲ್ಲದಂತೆಯೇ ನಾನು ಅವಳನ್ನ ಪ್ರೀತಿಸ್ತಿದ್ದೆ. ಆದರೆ ನೀನು ನನ್ನ ಕೈ ಹಿಡಿದ ಮೇಲೆ ಗೊತ್ತಾಯಿತು, ಕನಸಲ್ಲಿ ನಾನು ಅನುಭವಿಸಿದ ಸ್ಪರ್ಶ ನಿನ್ನದೇ ಅಂತ. ನಿನಗೊಂದು ವಿಷಯ ಹೇಳಲೆ. ಏನದು ಅಂತ ಇನ್ನೂ ಆಶ್ಚರ್ಯದಿಂದ ಕೇಳಿದ್ಲು. ನಾನು ನಿನ್ನನ್ನು ಈಗಲಿಂದ, ಈ ಕ್ಷಣದಿಂದ ಪ್ರೀತಿಸ್ತಿದ್ದೀನಿ. ಅದು ಯಾವಾಗಿನಿಂದ ಅಂತ ಕೇಳಿದ್ಲು. ನಿನ್ನ ಕೈ ನನ್ನನ್ನು ಮುಟ್ಟಿದಾಗಿನಿಂದ. ಪ್ರಾಣ ಬಿಡುವಾಗ ಹೇಗಿರ್ತದೆಯೋ ಗೊತ್ತಿಲ್ಲ, ಆದರೆ ನೀನು ದೂರ ಹೋದರೆ ಪ್ರಾಣ ಬಿಟ್ಟಂತಾಗತ್ತೆ. ಹಾಗಾಗಿ ಇಷ್ಟತ್ರ ಬಂದ ಮೇಲೆ ಇನ್ನೆಂದಿಗೂ ದೂರ ಹೋಗಬೇಡ, ಸರಿನಾ? ಆ ಮಾತಿಗಳು ಕರಗಿ ಹೋದ್ಲು. ಅವನನ್ನು ಇನ್ನೂ ಗಟ್ಟಿಯಾಗಿ ತಪ್ಪಿಕೊಂಡು ಅವನ ಮಾತಿಗೆ ಉತ್ತರವಾಗಿ ತನ್ನ ತುಟಿಗಳನ್ನು ಅವನ ತುಟಿಗಳಿಗೆ ಸೇರಿಸಿದ್ಲು. ಅವಳ ಒಪ್ಪಿಗೆ ಅರ್ಥವಾದ ಮೇಲೆ ಅವನನ್ನು ಇನ್ನೂ ಬಲವಾಗಿ ತನ್ನ ಪ್ರೀತಿಯನ್ನು ತೋರಿಸತೊಡಗಿದ. ಕೆಲವು ಕ್ಷಣಗಳ ನಂತರ ಇಬ್ಬರಿಗೂ ಉಸಿರಾಡಲು ಕಷ್ಟ ಆದಾಗ ನಿಧಾನವಾಗಿ ಅವಳಿಂದ ಬಿಡಿಸಿಕೊಂಡು ಅವಳನ್ನ ಹಾಗೆ ಮಲಗಿಸಿ ತನ್ನ ತುಟಿಗಳನ್ನ ಅವಳ ಹಣೆ ಮೇಲೆ ಒತ್ತಿ ಮುತ್ತಿಟ್ಟ. ಅವಳು ಪರವಶಳಾಗಿ ಕಣ್ಣು ಮುಚ್ಕೊಂಡ್ಳು. ನಿಧಾನವಾಗಿ ತುಟಿಗಳನ್ನ ಜಾರಿಸ್ತಾ ಅವಳ ಕಣ್ಣುಗಳ ಮೇಲೆ ತನ್ನ ತುಟಿಗಳನ್ನ ಒತ್ತದ. ಕತ್ತಲಲ್ಲಿ ಕಾಣಿಸ್ತಿಲ್ಲ, ಆದರೆ ಕಣ್ಣುಗಳು ಬಹಳ ವಿಶಾಲವಾಗಿವೆ ಅಂತ ಅರ್ಥ ಆಯಿತು. ಹಾಗೆ ತುಟಿಗಳನ್ನು ಇನ್ನಷ್ಟು ಜಾರಿಸ್ತಾ ಅವನ ಮೂಗಿನ ಮೇಲೆ ಮುತ್ತುಕೊಟ್ಟು ತನ್ನ ಹಲ್ಲಿನಿಂದ ನಿಧಾನವಾಗಿ ಕಚ್ಚಿದ. ಕೃಷ್ಣಯ್ಯ ಅಂತ ಮಂಪರ್ನಲ್ಲಿ ನೋಡಿದ್ಲು. ನೀನು ಹೀಗೆ ಕರೀತಿದ್ದೀರ, ನಿನ್ನಿಂದ ಹೀಗೆ ಕರೆಸ್ಕೊಳ್ಳೋದಕ್ಕೆ ನಾನು ನಿನ್ನ ದೇಹ ಪ್ರತಿ ಇಂಚಿನಲ್ಲೂ ನನ್ನ ಗುರುತುಗಳನ್ನ ಬಿಟ್ಟು ನನ್ನ ಬಣ್ಣದಲ್ಲಿ ಬೆರೆಸ್ಕೊಳ್ತೀನಿ ಅಂದ. ನಿನ್ನ ಬಣ್ಣದಲ್ಲಿ ಸೇರಿ ಕರಗಿ ಉಳಿಯಲು, ನಿನ್ನಲ್ಲಿ ಬೆರೆತು ಹೋಗಲು ನಾನು ಸಿದ್ಧ. ಇಂದಿನಿಂದ, ಈ ಕ್ಷಣದಿಂದ ನನಗಾಗಿ ಏನಿರಬಾರ್ದು, ಎಲ್ಲವೂ ನಿನ್ನದಾಗಬೇಕು. ನನ್ನ ದೇಹ, ನನ್ನ ಮನಸ್ಸು, ಮೆದುಳು, ಉಸಿರು ಎಲ್ಲವೂ ನಿನ್ನದೇ. ನೀನೇ ನನ್ನ ನಂಬಿಕೆ. ನನಗಾಗಿ ಏನೂ ಬೇಡ, ಎಲ್ಲವನ್ನ ನನ್ನ ಸೇರಿಸ್ಕೊ ಕೃಷ್ಣಯ್ಯ ಅಂದ್ಲು. ಅಷ್ಟೊಂದು ಪ್ರೀತಿಗೆ ಅವನು ಇನ್ನೊಂದು ಕ್ಷಣವೂ ತಡೆಯಲಾರದೆ ಅವಳ ಮುಖದ ಮೇಲೆಲ್ಲ ಮುತ್ತುಗಳು ಸೇರಿಸಿ ಮತ್ತೊಮ್ಮೆ ಅವಳ ತುಟಿಗಳನ್ನ ತನ್ನ ತುಟಿಗಳಿಂದ ಸೇರಿಸಿ ಇನ್ನೂ ಗಾಢವಾಗಿ ಮುತ್ತಿಡುತ್ತಾ ಅಮೃತವನ್ನು ಹಂಚಿಕೊಳ್ತಾ ತಮ್ಮ ನಾಲಿಗೆಗಳಿಂದ ಅವಳ ನಾಲಿಗೆಯನ್ನು ಸುತ್ತಿ ಉದ್ದವನ್ನು ಅಳೆಯುತ್ತಾ ಸಿಹಿಯಾದ ಅಮೃತವನ್ನು ಹಂಚಿಕೊಳ್ಳುತ್ತಾ ಮೊದಲ ಬಾರಿಗೆ ಅವನಿಗನ್ನಿಸ್ತು, ಎಂಜಲಿಗೆ ಇಷ್ಟು ರುಚಿಯ ಅಂತ. ಬಹುಶಃ ಹಾಗೇ ಇರ್ಬೋದು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರ ಮನಸ್ಸು ತುಂಬಿ ಪ್ರೀತಿಯನ್ನು ಕೊಡ್ತಿದ್ರೆ ಎಂಜಲು ಕೂಡ ಅಮೃತದಂತೆ ಅನಿಸುತ್ತೆ. ಇಬ್ಬರಿಗೂ ಉಸಿರಾಡೋದು ಭಾರವಾದಾಗ ನಿಧಾನವಾಗಿ ಅವಳಿಂದ ಬಿಡಿಸ್ಕೊಂಡು ತನ್ನ ಹಲ್ಲಿನಿಂದ ಕೆಳಗಿನ ತುಟಿಯನ್ನು ಕಚ್ಚಿ ಎರಡೂ ತುಟಿಗಳಿಂದ ಅವಳ ಕೆಳಗಿನ ತುಟಿಯನ್ನು ಹಿಡಿದೆಳೆದ. ಅವಳು ಮಂಪರಿನಲ್ಲಿ ಕೃಷ್ಣಯ್ಯ ಅಂತ ಮುಗಿಬಿಟ್ಲು. ಅಂತ ಇನ್ನಷ್ಟು ಕೆಳಗೆ ಬಂದು ಅವಳ ಗಲ್ಲವನ್ನು ನಿಧಾನವಾಗಿ ಕಚ್ಚಿದ. ಅಬ್ಬಾ ಕೃಷ್ಣಯ್ಯ. ಇಬ್ಬರ ದೇಹಗಳಲ್ಲೂ ಗೊತ್ತಿಲ್ಲದ ಆಸೆಗಳು ತುಂಬ ಹೋದವು. ಅಲ್ಲಿ ನಿಲ್ಲಿಸಬೇಕಂತ ಅನ್ನಿಸ್ಲಿಲ್ಲ. ಅವನು ಹಾಗೆ ತುಟಿಗಳನ್ನ ಕೆಳಗೆ ಜಾರಿಸಿ ಅವಳ ಗಲ್ಲದಿಂದ ಕುತ್ತಿಗೆ ಮೇಲೆ ಬಂದ. ತನ್ನ ತುಟಿಗಳಿಂದ ಕುತ್ತಿಗೆಯನ್ನು ಅಳೆಯುತ್ತಾ ಮುತ್ತುಗಳನ್ನ ಕೊಡುತ್ತಾ ಹಲ್ಲಿನಿಂದ ಚಿತ್ತಾರಗಳನ್ನ ಬಿಡುತ್ತಾ ಅವುಗಳಿಗೆ ನಾಲಿಗೆಯಿಂದ ಬಣ್ಣ ಹಚ್ಚುತ್ತಾ ಅವಲ್ಲಿ ಕಾಮವನ್ನು ಇನ್ನಷ್ಟು ಹೆಚ್ಚಿಸಿದ. ಅದರಿಂದ ಬರೋ ನೈಸರ್ಗಿಕ ದೇಹದ ಪರಿಮಳಕ್ಕೆ ತಲೆ ಸುತ್ತಿ ಹೋಗಿ ನಿಧಾನವಾಗಿ ತನ್ನ ತುಟಿಗಳಿಂದ ಅವಳಿಂದ ಬಿಡಿಸ್ಕೊಳ್ಳದೆ ಒಂದು ಕೈಯಿಂದ ಅವಳ ಸೆರಗನ್ನು ತೆಗೆದು ಆವರಿಸದೇ ಇರೋ ಅವಳ ಎದೆಯ ಮೇಲೆ ತಲೆ ಇಟ್ಟ. ಲಯಬದ್ಧವಾಗಿ ಬರ್ತಿದ್ದ ಅವಳ ಹೃದಯದ ಬಡಿತ ಅವನ ಹೆಸರನ್ನು ಹೇಳ್ತಿರುವಂತೆ ಅನ್ನಿಸ್ತು. ಹಾಗೆ ಸೂಕ್ಷ್ಮವಾಗಿ ಅವಳ ಎದೆಯನ್ನು ಆಕ್ರಮಿಸಿ ತುಟಿಗಳಿಂದ ಮುತ್ತುಗಳನ್ನ ಕೊಡುತ್ತಾ ಹಲ್ಲಿನಿಂದ ಗುರುತುಗಳನ್ನು ಒತ್ತುತ್ತಾ ಅಭಿಷೇಕಗಳನ್ನ ಮಾಡ್ತಾ ಅವಳನ್ನು ಇನ್ನೂ ಗಾಢವಾಗಿ ತಪ್ಪಿಕೊಳ್ತಾ ಹೋದ.
ಅವನು ಮಾಡೋ ಜಾದುಗೆ ಅವಳು ತಲೆ ಕೆಟ್ಟಂತಾದ್ಲು. ಇಬ್ಬರಲ್ಲೂ ಕಾಮ ಹೆಚ್ಚಾಗ್ತಾ ಹೋಯಿತು. ಯಾರೂ ಕಡಿಮೆಯಾಗಲು ಸಿದ್ಧರಿರಲಿಲ್ಲ. ಅವನು ಹಾಗೆ ನಿಧಾನವಾಗಿ ಅಲ್ಲಿನ ಶಿಖರವನ್ನು ದಾಟಿ ತನ್ನ ಪ್ರಯಾಣವನ್ನು ಕಣಿವೆಗಳ ಕಡೆ ಸಾಗಿಸ್ತಾ ಅವಳ ಎದೆ ಮೇಲೆ ನಾಲಿಗೆಯಿಂದ ಬರೆಯುತ್ತಾ ನಿಧಾನವಾಗಿ ಕೆಳಗೆ ತಂದ. ಅವಳ ಬಾಯಿಂದ ಬರೋ ಸಿಹಿಯಾದ ಶಬ್ದಗಳು ಅವನನ್ನು ಮೈಮರೆಸ್ತಿದ್ವು. ಅವನಿಗೆ ಅವಳ ಬಗ್ಗೆ ಇದ್ದ ದಾಹವನ್ನು ಇನ್ನಷ್ಟು ಹೆಚ್ಚಿಸಿದ್ವು. ಅವಳ ಸೊಂಟವನ್ನು 2 ಕೈಗಳಲ್ಲಿ ಬಂಧಿಸ್ತಾ ಹಿಡಿ ಸೊಂಟ ಅಂದರೆ ಏನು ಅಂತ ಅರ್ಥ ಆಗಿರಲಿಲ್ಲ. ಆದರೆ ಈಗ ಅವನಿಗೆ ಅರ್ಥ ಆಯಿತು. ಸರಿಯಾಗಿ ಅವಳ ಸೊಂಟ ಅವನ ಮುಷ್ಟಿಯಲ್ಲಿ ಹಿಡಿಸ್ತು. ಸೂಕ್ಷ್ಮವಾದ ಸೊಂಟದ ಮೇಲೆ ತನ್ನ ಬಲವಾದ ಕೈಗಳಿಂದ ಒತ್ತಡ ಹೇರುತ್ತಾ, ಮೀಸೆಯಿಂದ ಕಚಗುಳಿ ಇಡುತ್ತಾ, ಹೊಕ್ಕಳಿನ ಸುತ್ತ ನಾಲಿಗೆಯಿಂದ ಬರೆಯುತ್ತಾ, ತಿರುಗಾಡ್ತಾ ಹೊಕ್ಕಳಿನ ಹತ್ತಿರ ಸೂಕ್ಷ್ಮವಾಗಿ ಶುರುವಾದ ಮುತ್ತು ಗಾಢವಾಗಿ ಬದಲಾಗಿ ಅವಳ ಬಾಯಿಂದ ಬಂದ ಕೃಷ್ಣಯ್ಯ ಸಾಕು ಎಂಬ ಶಬ್ದ ಕೇಳಿದಾಗ ಅದಕ್ಕೆ ವಿರಾಮ ಕೊಟ್ಟ. ವಿರಾಮ ಮಾತ್ರ ಕೊಟ್ಟ. ಕೆಲವು ಸೆಕೆಂಡ್ ನಂತರ ಮತ್ತೊಮ್ಮೆ ಅವಳು ಊಹಿಸಲು ಸಾಧ್ಯವಾಗದಷ್ಟು ಗಟ್ಟಿಯಾಗಿ ತಪ್ಪಿಕೊಂಡ. ಹಾಗೆ ಕೆಳಗೆ ಬರ್ತಾ ಸೂರ್ಯನು ಕಾಣದ ಸ್ಥಳಗಳನ್ನ ಕೈಯಿಂದ ಮುಟ್ಟುತ್ತಾ ತನ್ನ ತುಟಿಗಳ ಪ್ರಯಾಣವನ್ನು ಮುಂದುವರಿಸುತ್ತಾ ಮುತ್ತುಗಳನ್ನು ಕೊಡುತ್ತಾ ಅವಳ ದೇಹವನ್ನು ಬಲವಾಗಿ ಆಕ್ರಮಿಸ್ದ. ಅವನಿಗೆ ತಾನು ಹೀಗೆ ಮಾಡಬಲ್ಲೆ ಅಂತ ಅರ್ಥ ಆಗುತ್ತಲೇ ಇರಲಿಲ್ಲ. ಆದರೆ ಆ ಕ್ಷಣದಲ್ಲಿ ಅವನು ಅವಳ ಪ್ರೀತಿಗೆ ದಾಸನಾದ. ಕಾಲು ಬೆರಳಿನಿಂದ ಶುರುವಾಗಿ ಅಣೆಯವರೆಗೂ ಅವನ ತುಟಿಗಳು ಮುಟ್ಟದ ದೇಹದ ಭಾಗವೇ ಇಲ್ಲ. ಸೂಕ್ಷ್ಮವಾಗಿ ಶುರುವಾದ ಈ ಪ್ರಕ್ರಿಯೆ ಒಬ್ಬರನ್ನೊಬ್ಬರು ತಪ್ಪಿಕೊಂಡು ತಮ್ಮ ಪ್ರೀತಿಯನ್ನು ತೋರಿಸುತ್ತಾ ಒಬ್ಬರ ದೇಹದ ಮೇಲೆ ಇನ್ನೊಬ್ಬರು ಗುರುತುಗಳನ್ನು ಒತ್ತುತ್ತಾ ಒಂದು ಕ್ಷಣ ಅವಳ ಪ್ರೀತಿಗಿಂತ ಹೆಚ್ಚಾಗಿ ನೋವನ್ನು ಅನುಭವಿಸಿದ್ಲು. ಉದ್ರೇಕದಲ್ಲಿದ್ದ ಅವನಿಗದು ಅರ್ಥ ಆಗಲಿಲ್ಲ. ಆದರೆ ಮೆದುಳು ಮತ್ತು ಮನಸ್ಸಿನಲ್ಲಿ ಒಂದು ಮಾತ್ರ ಅರ್ಥ ಆಯಿತು, ಅವಳಿಗೆ ಇದು ಮೊದಲ ಬಾರಿ ಎಂದು. ಹಾಗೆ ಅವನಿಗೂ ಕೂಡ. ಆದರೆ ಆಗಲೇ ಪ್ರೀತಿಯ ಪ್ರವಾಹದಲ್ಲಿ ಕಾಮದ ಗಾಢತೆಯಲ್ಲಿ ಮುಳುಗಿದ್ದ ಅವನು ಅವಳ ನೋವನ್ನು ಲೆಕ್ಕಿಸಲಿಲ್ಲ. ಅವಳ ಕಣ್ಣುಗಳಿಂದ ಜಾರ್ತಿದ್ದ ಹನಿಗಳನ್ನು ಲೆಕ್ಕಿಸಲಿಲ್ಲ. ಬೇಡ ಕೃಷ್ಣಯ್ಯ, ಬಿಟ್ಬಿಡು, ನೋವಾಗ್ತಿದೆ ಅಂತ ಎಷ್ಟು ಬಾರಿ ಹೇಳಿದ್ರು ಅವನ ಪ್ರೀತಿ ಗಾಢತೆಯಲ್ಲಿ ಅದು ಅವನ ಕಿವಿಗೆ ಬೀಳಲಿಲ್ಲ. ಅವಳು ಭಯಭೀತಳಾಗಿದ್ದರೂ ಲೆಕ್ಕಿಸಲಿಲ್ಲ. ಆದರೆ ಕೆಲವು ನಿಮಿಷಗಳ ನಂತರ ಅವಳು ಮತ್ತೆ ಅವನನ್ನು ತಪ್ಪಿಕೊಂಡ್ಳು. ಆ ಕೋಣೆಯೆಲ್ಲ ಅವಳ ಉಸಿರಾಟದ ಶಬ್ದಗಳಿಂದ ತುಂಬಿ ಹೋಯಿತು. ಉಸಿರಿನ ಶಬ್ದ ಬಿಟ್ಟು ಮತ್ತೇನು ಕೇಳ್ತಾ ಇಲ್ಲ. ಅವನು ಪ್ರೀತಿಯನ್ನು ತೋರಿಸಿದ ಪ್ರತಿ ಬಾರಿ ಅವಳ ಆಡೋ ಕೃಷ್ಣಯ್ಯ ಎಂಬ ಶಬ್ದ, ಬಳೆಗಳ ಸಂಗೀತ, ಕಾಲುಂಗುರಗಳ ಮೃದುವಾದ ಇಂಪಾದ ಗಾಯನವು ಅವನನ್ನು ಇನ್ನಷ್ಟು ಅವಳನ್ನು ತಪ್ಪಿಕೊಳ್ಳುವಂತೆ ಮಾಡಿತು. ಅವಳ ದೇಹದ ಮೇಲೆ ಅವನ ಹಲ್ಲಿನ ಗುರುತುಗಳು, ನೀನು ನನ್ನವಳು ಅಂತ ಹೇಳ್ತಿದ್ರೆ, ಅವನ ಬೆನ್ನಿನ ಮೇಲೆ ಅವಳ ಉಗುರಿನ ಗುರುತುಗಳು, ನೀನು ನನ್ನವಳು ಅಂತ ಹೇಳ್ತಿವೆ. ಎಷ್ಟು ಹೊತ್ತು ಈ ಪ್ರೇಮ ಯುದ್ಧ ನಡೀತೋ ಗೊತ್ತಿಲ್ಲ. ಅವರಿಬ್ಬರ ನಡುವೆ ಬಟ್ಟೆಗಳು ಯಾವಾಗ ದೂರ ಆದವೋ ಗೊತ್ತಿಲ್ಲ. ಕಿಟಕಿಗಳಿಂದ ಬರೋ ತಂಪಾದ ಗಾಳಿ ಇಬ್ಬರಿಗೂ ಬಂದು ಬೆವರನ್ನು ಸ್ವಲ್ಪವೂ ಆರಿಸಲು ಸಾಧ್ಯವಾಗ್ತಿಲ್ಲ. ಸಮಯ ಕಳೆದರೂ ಇಬ್ಬರ ದಾಹ ತೀರ್ತಿಲ್ಲ. ಒಬ್ಬರಲ್ಲೊಬ್ಬರು ಬೆರೆತು ಹೋಗಿ ತಮ್ಮ ಪ್ರೀತಿಯನ್ನು ಇನ್ನೂ ಬಲವಾಗಿ ಒಬ್ರಿಗೊಬ್ಬರು ತೋರಿಸ್ಕೊಳ್ತಿದ್ದಾರೆ. ಸಮಯ ಕಳೆದಂತೆ ದಾಹ ಇನ್ನಷ್ಟು ಹೆಚ್ಚುತ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ. ಇಬ್ಬರ ದೇಹಗಳಿಗೆ ಬಂದ ಬೆವರು ಹನಿಗಳು ಇನ್ನೂ ಸುಗಂಧವನ್ನು ಸೇರಿಸಿ ಇನ್ನೂ ಮೈಮರೆಸ್ತಿವೆ. ಬೆಳಿಗ್ಗೆ ಆಗ್ತಿದ್ದಂತೆ ತನ್ನ ಪ್ರೀತಿ ಪ್ರಕ್ರಿಯೆಗೆ ವಿರಾಮ ನೀಡಿ ದಣಿದ ದೇಹದೊಂದಿಗೆ ಅವಳ ಎದೆ ಮೇಲೆ ಮಲಕ್ಕೊಂಡ. ಅವಳು ಅವನ ಸುತ್ತ ಕೈಗಳನ್ನ ಹಾಕಿ ಇನ್ನಷ್ಟು ತನ್ನೊಳಗೆ ಬಿಗಿದುಕೊಂಡ್ಳು. ಅವಳನ್ನು ಸುತ್ತಕೊಂಡ. ನಿಧಾನವಾಗಿ ತನ್ನ ಮುಖವನ್ನು ಅವಳ ಎದೆ ಮೇಲೆ ಒತ್ತಿ ಅವಳ ಹೃದಯದ ಬಡಿತವನ್ನು ಕೇಳಿದ. ರಾಧಮ್ಮ ಅಂತ ಇಂಪಾಕರದ ಜೀವನದಲ್ಲಿ ಮೊದಲ ಬಾರಿ ಅಷ್ಟು ಸೂಕ್ಷ್ಮವಾಗಿ, ಅಷ್ಟು ಪ್ರೀತಿಯಿಂದ, ಅಷ್ಟು ಮೃದುವಾಗಿ ಒಬ್ಬರು ಕರೆದಿತ್ತು. ಏನು ಕೃಷ್ಣಯ್ಯ, ನಿನಗೆ ಯಾವಾಗಲಾದರೂ ಭಯ ಆದರೆ ನನ್ನ ಸ್ವಲ್ಪ ಗಟ್ಟಿಯಾಗಿ ತಪ್ಕೊ. ನಾನು ನಿನ್ನೊಂದಿಗೆ ಇರ್ತೀನಲ್ವಾ, ಭಯ ಪಡಬೇಡ. ಈ ಕ್ಷಣದಿಂದ ನಿನ್ನ ಜೊತೆಯಾಗಿ ನಾನಿದ್ದೀನಿ. ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ನಿನ್ನ ಹಿಂದೆ ಪ್ರತಿ ಕ್ಷಣ ನಾನಿರ್ತೀನಿ. ಈ ಕ್ಷಣದಿಂದ ನಾನು ನಿನ್ನ ಸೈನಿಕ. ಒಂದು ವೇಳೆ ನೀನು ತಪ್ಪಿ ನನ್ನಿಂದ ದೂರ ಹೋದರೆ ಅಂತ ಆ ಕ್ಷಣದಲ್ಲಿ ಹಾಗೆ ಯಾಕೆ ಹೇಳಿದ್ಲು ಗೊತ್ತಿಲ್ಲ. ಆದರೆ ಅವನು ಕೂಡಲೇ ಅವಳ ತುಟಿಗಳ ಮೇಲೆ ಕೈ ಇಟ್ಟು, ಹಾಗನ್ಬೇಡ, ಇಷ್ಟು ಪ್ರೀತಿ ಅನುಭವಿಸಿದ ಮೇಲೆ ನಿನ್ನಿಂದ ದೂರ ಇರೋದು ನನಗೆ ಸಾವಿಗೆ ಸಮ. ಒಂದು ವೇಳೆ ಅಂಥ ಪರಿಸ್ಥಿತಿ ಬಂದರೂ ಮೈಲುಗಳ ದೂರ ನಮ್ಮ ನಡುವೆ ಇರ್ಬೋದು, ಆದರೆ ನಮ್ಮ ಮನಸ್ಸುಗಳ ನಡುವೆ ಅಲ್ಲ. ನಾನು ಹೇಳೋದನ್ನು ಜಾಗೃತಿಯಾಗಿ ಕೇಳು. ನನ್ನ ಭವಿಷ್ಯ ಹೇಗಿರುತ್ತೋ ನನಗೆ ಗೊತ್ತಿಲ್ಲ, ಆದರೆ ಆ ಭವಿಷ್ಯದಲ್ಲಿ ನೀನು ಖಂಡಿತ ಇರ್ತೀಯ. ಒಂದು ವೇಳೆ ತಪ್ಪಿ ದೂರ ಹೋದರೂ ಪ್ರತಿ ನಿಮಿಷವೂ ನಿನಗೆ ದೂರ ಇದ್ದರೂ ಈಗ ನೀನು ಕೊಟ್ಟ ಅನುಭವಗಳು, ನೆನಪುಗಳು, ನಿನ್ನ ಆಲೋಚನೆಗಳೊಂದಿಗೆ ಇನ್ನೂ ಹತ್ತಿರವಾಗ್ತೇನೆ. ಒಮ್ಮೆ ನನ್ನ ಕಣ್ಣಾರೆ ನಿನ್ನ ನೋಡಿದ್ರೆ ಸಾಕು, ಭವಿಷ್ಯ ಬಹಳ ಸುಂದರವಾಗಿ ಕಾಣಿಸುತ್ತೆ. ಸೂಕ್ಷ್ಮವಾಗಿ ಅವಳನ್ನು ನೋಡಲು ಪ್ರಯತ್ನಿಸ್ತಾ, ಇಬ್ಬರು ಮುಸುಕಾಗಿ ಕಾಣಿಸ್ತಿರೋ ರೂಪ. ಗಂಟಲಿನ ಮಾತುಗಳನ್ನ ಬಾಯಿಂದ ಹೇಳ್ಬೋದು, ಆದರೆ ಹೃದಯದ ಮಾತುಗಳನ್ನ ಕಣ್ಣುಗಳಿಂದಲೇ ಹೇಳಬಹುದು. ನಿನ್ನನ್ನು ನೋಡಬೇಕು ಅಂತ ಇದೆ ಕೃಷ್ಣಯ್ಯ ಅಂತ ಕೇಳಿದ್ಲು. ನನಗೂ ಸಹ ಅಂತ ಅವನು ಹೇಳ್ದ. ನೀನು ಹೇಗಿದ್ದರೂ ಸರಿ, ನಾನು ನಿನ್ನ ಪ್ರೀತಿಸ್ತಲೇ ಇರ್ತೀನಿ. ನಾವು ಪ್ರೀತಿಸಿದವರೊಂದಿಗೆ ಕಳೆಯೋ ಗಂಟೆಗಳು ನಿಮಿಷಗಳಿಗಿಂತ ನಮ್ಮನ್ನು ಪ್ರೀತಿಸೋರೊಂದಿಗೆ ಕಳೆಯೋ ಕೆಲವು ಕ್ಷಣಗಳು ಬಹಳ ಸುಖವನ್ನು ಕೊಡುತ್ತವೆ. ನಿಜವಾಗಿಯೂ ನನ್ನ ಕೃಷ್ಣಯ್ಯ ಅಂದ್ಲು. ನಿಜವಾಗಿಯೂ ನಿಜ, ಖಂಡಿತ ಹೇಳ್ತೀನಿ. ಈ ಕ್ಷಣಗಳು ನನ್ನ ಜೀವನವನ್ನು ಬದಲಾಯಿಸುತ್ತೆ ಅಂತ ಪ್ರೀತಿಯಿಂದ ಅವಳ ತುಟಿಗಳನ್ನ ತಪ್ಪಿಕೊಂಡ. ಕೆಲವು ನಿಮಿಷಗಳ ನಂತರ ನಿಧಾನವಾಗಿ ಅವಳನ್ನ ಬಿಟ್ಟು ಹಣೆ ಮೇಲೆ ಮುತ್ತಿಟ್ಟು ಕಣ್ಣು ಮುಚ್ಚಿಕೊಂಡ. ದಣಿದ ದೇಹದೊಂದಿಗೆ ಇದ್ದ ಅವರ ಕ್ಷಣಗಳು ಇಲ್ಲಿಯೇ ನಿದ್ದೆ ಹೋದರು. ಆಗಲೂ ಒಬ್ರಿಗೊಬ್ಬರು ದೂರ ಸರಿಲಿಲ್ಲ. ಅವನ ಎದೆ ಮೇಲೆ ತಲೆ ಇಟ್ಟು ಅವಳು ಮಲಗಿದ್ಲು. ಅವನು ಅವಳ ಸುತ್ತ ಕೈಗಳನ್ನ ಹಾಕಿ ಬಲವಾಗಿ ತನ್ನೊಳಗೆ ಬಿಗಿದುಕೊಂಡು ನಿದ್ರೆ ಹೋದ.
ಅವನು ಸಿಂಹ, ಅವಳು ಚಿಕ್ಕ ಮೊಲದ ಮರಿ. ಸಿಂಹದ ಅಪ್ಪುಗೆಯಲ್ಲಿರುವ ಮೊಲದ ಮರಿಯಂತೆ ಇದ್ಲು ಅವಳು. ಅವನ ಹೃದಯದ ಬಡಿತ ಏನೋ ಹೇಳಲು ಪ್ರಯತ್ನಿಸ್ತಾ ಇದೆ. ಅವಳ ಹೃದಯದ ಬಡಿತ ಏನೋ ಕೇಳಲು ನೋಡ್ತಾ ಇದೆ. ಸುತ್ತಲೂ ತುಂಬಿಕೊಂಡ ಒಂದು ಸಿಹಿಯಾದ ನಿಶ್ಶಬ್ದ, ಒಂದು ಅದ್ಭುತವಾದ ಪ್ರಣಯ ಕಾವ್ಯಕ್ಕೆ ನಾಂದಿ ಹಾಡಿದವು ಆ ಪರಿಸರಗಳು. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.